ಶಾಲೆಗಳಲ್ಲಿ ಮೊಟ್ಟೆ ವಿತರಣೆಯನ್ನು ಏನು ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಮಾನ್ಯ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ತುಂಬ ಸಹಾಯವನ್ನು ಮಾಡಿದೆ. 1500 ಕೋಟಿ ರೂಪಾಯಿವರೆಗೆ ಅನುದಾನಿತವಲ್ಲದ ಮತ್ತು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದೆ. ಅದರಲ್ಲಿ ಮೊಟ್ಟೆಯನ್ನು ಕೆಲವು ವಿದ್ಯಾರ್ಥಿಗಳು ತಗೊಳ್ಳೋದಿಲ್ಲ ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ಶನಿವಾರ ಮತ್ತು ಸೋಮವಾರ ತೆಗೆದುಕೊಳ್ಳೋದಿಲ್ಲ. ಪರಿಣಾಮವಾಗಿ ಏನಾಗಿದೆ, ಸಾರಾಸಗಟಾಗಿ ಕೆಲವು ಶಾಲೆಗಳಲ್ಲಿ ಮೊಟ್ಟೆಯನ್ನು 6 ದಿನ ಏನು ಕೊಡಬೇಕಾಗಿತ್ತು 6 ದಿನ ಕೊಡ್ತಾ ಇಲ್ಲ, ಅದರೊಳಗೆ 3 ದಿನ ಕೊಡ್ತಿದ್ದಾರೆ. ಮತ್ತು ಬಾಳೆಹಣ್ಣು ಏನು ಕೊಡಬೇಕು ಅಂತ ತೆಗೆದುಕೊಳ್ಬೇಕು ಅಂತ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ, ಅದನ್ನು ಕೂಡ ಸಮರ್ಪಕವಾಗಿ ತೆಗೆದುಕೊಳ್ತಾ ಇಲ್ಲ. ಈ ತಾರತಮ್ಯ ಏನಾಗಿದೆ, ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾನ್ಯ ಸಚಿವರು ಉತ್ತರವನ್ನು ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ 762 ಶಾಲೆಗೆ ಭೇಟಿ ಅಲ್ಲ, ಅದು 9000 ಶಾಲೆಗಳಿಗೆ ಭೇಟಿ ನೀಡಿ ರಿಪೋರ್ಟನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಜಾಸ್ತಿ ದುಡ್ಡು ಕೊಟ್ಟಿರೋದು ನಮ್ಗಿಂತನೂ. ಯಾಕೆಂದರೆ ನಾವು 2 ದಿವಸ ಕೊಡ್ತೀವಿ, ಅವ್ರು 4 ದಿವಸ ಕೊಡ್ತಾರೆ. ಮೊಟ್ಟೆನ 1500 ಕೋಟಿ ಕೊಟ್ಟಿರೋದ್ರಿಂದ ಅವ್ರ ಕಡೆಯಿಂದನೇ ರಿಪೋರ್ಟ್ ಎಲ್ಲ ತರಿಸ್ಕೊಂಡಾಗ ಇದು ಏನು ಕೆಲವು ಕಡೆಗೆ 6 ದಿವಸನೂ ಮೊಟ್ಟೆ ಕೊಡಲ್ಲ ಅಂತ ಹೇಳಿದರೆ ಏನಾಗ್ತದೆ, ಅವರವ್ರು ಆಯ್ಕೆ ಮಾಡ್ತಾರೆ. ಈಗ ಶ್ರಾವಣ ಮಾಸದಲ್ಲಿ ಕೆಲವರು ಮೊಟ್ಟೆ ಸೇವನೆ ಮಾಡೋದಿಲ್ಲ, ಬರೀ ಬಾಳೆಹಣ್ಣು ಬೇಕು ಅಂತ ಹೇಳಿ. ಅದಕ್ಕೆ ಈ ಥರದ್ದು ಗೊಂದಲ ಬಿಟ್ಟರೆ ಬೇರೆ ಥರದ್ದು ಯಾವುದೇ ಥರದ ತೊಂದರೆ ಇಲ್ಲ. ಕೆಲವು ಪೇರೆಂಟ್ಸ್ ಅಲ್ಲೇ ಟೀಚರ್ಸೇ ತೀರ್ಮಾನ ಮಾಡೋರು, SDMC ಅವ್ರು ಏನಂತ ಇಲ್ಲ, ಇವತ್ತೆಲ್ಲ ಮೊಟ್ಟೆ ಕೊಟ್ಬಿಡೋಣ, ಇಲ್ಲಾಂದರೆ ಇವತ್ತೆಲ್ಲ ಬಾಳೆಹಣ್ಣು ಕೊಡೋಣ ಅಂತ. ಅದಕ್ಕೆ ಈಗ ನಾವೇನು ಮಾಡಿದ್ದೀವಿ ಅಂದರೆ, ಈಗ ನೆಕ್ಸ್ಟು ಪೋಷಕರಿಂದ ಅವರಿಂದನೇ ಫಸ್ಟೇ ಬರ್ಸ್ಕೊಬಿಡ್ತೀವಿ. ಬರ್ಸ್ಕೊಂಡಾಗ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಮೊಟ್ಟೆ ತಿನ್ನಿಸ್ಬಿಟ್ರು, ಇಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ಉದಾಹರಣೆನೂ ಕೂಡ ಬಂತು. ಇಲ್ಲ ಈ ದೇವಸ್ಥಾನನೂ ಇಲ್ಲ, ಏನೂ ಇಲ್ಲ, ಏನೂ ತೊಂದರೆ ಇಲ್ಲ. ಮಂಡ್ಯ ಭಾಗದಲ್ಲಿ ಅವ್ರೇನಂತ ಮಾಡಿದ್ರು, ನೀವು ಮೊಟ್ಟೆ ಕೊಡೋದಾದರೆ ನಾವು ಶಾಲೆಗೆ ಮಕ್ಕಳನ್ನೇ ಕಳಿಸೋದಿಲ್ಲ, ನಾವು TC ತೊಗೊಂಡು ಹೋಗ್ತೀವಿ ಅಂತ. ಇಂಥ ಸಮಸ್ಯೆನೂ ಎದುರಾಗೋದ್ರಿಂದ ಅಡ್ಮಿಷನ್ ಟೈಮಲ್ಲೇ ಅವರಿಂದನೇ ನಾವು ಬರ್ಸ್ಕೊಂಡ್ಬಿಟ್ರೆ ಅವಾಗ ಅವ್ರಿಗೇನು ಬೇಕು ನಮಗೆ ಕೊಡೋದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಅವಕಾಶಗಳಾಗ್ತವೆ. ಆದರೆ ಯಾವುದೇ ಥರದ ಮಿಸ್ಮ್ಯಾನೇಜ್ಮೆಂಟ್ ಆಸ್ ಫಾರ್ ಆಸ್ ಫಂಡ್ಸ್ ಆರ್ ಕನ್ಸರ್ನ್ ಅದು ಯಾವುದೇ ಕಾರಣಕ್ಕೂ ಆಗಲಿಕ್ಕೆ ನಾವು ಬಿಟ್ಟಿಲ್ಲ. ಈ ಥರ ಕಂಪ್ಲೇಂಟ್ ಬಿಟ್ಟರೆ ಇನ್ನೇನಿಲ್ಲ. ಪೋಷಕರ ಪರ್ಮಿಷನ್ ತೊಗೊಂಡು ಮಾಡೋದು ಅದು ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಮಕ್ಕಳು ಅಂಡರ್ ಏಜ್ ಇರೋದ್ರಿಂದ ಅವ್ರ ಪೋಷಕರ ಕೈಯಲ್ಲಿ ಪರ್ಮಿಷನ್ ತೊಗೊಂಡು ಅವ್ರು ಏನು ಸೇವನೆ ಮಾಡೋದಕ್ಕೆ ಅವ್ರಿಗೆ ಆಕ್ಷೇಪ ಇಲ್ಲ ಅಂದರೆ ಅದು ಒಳ್ಳೆಯದು ಕೂಡ, ಮತ್ತು ನಿರ್ವಹಣೆ ಮಾಡೋದಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷ, ಸಭಾಧಿಗಳೇ, ಸಚಿವರು ಉತ್ತರ ಏನು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. APF ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಏನು ಮಾಡಿದೆ, ನನ್ನ ಪ್ರಕಾರ 762 ಶಾಲೆಗಳಿಗೆ ಭೇಟಿ ನೀಡಿದೆ. ಅದರಲ್ಲಿ 568 ಶಾಲೆಗಳಲ್ಲಿ ಮೊಟ್ಟೆಯನ್ನು ಸಮರ್ಪಕವಾಗಿ ನೀಡದೇ ಇರುವ ಬಗ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ. 700 ಇರ್ಬೋದು, ನೀವು 9000 ಸಂಖ್ಯೆ ಅಂತ ಹೇಳ್ತಾ ಇದ್ದೀರಾ. 1000 ಉತ್ತರ ಕೊಟ್ಟಿದೆ ನೋಡಿ, ಆ ಕಡೆ ನೀವು ಉತ್ತರ ಕೊಟ್ಟಿದ್ದೀರಿ. 9000 ಸಂಖ್ಯೆ ಅಂತ ನೀವು ಹೇಳಿದ್ದೀರಾ. ಇಲ್ಲಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ವರದಿಯಲ್ಲಿ 762 ಶಾಲೆಗಳ ಪೈಕಿ 568 ಶಾಲೆಗಳಿಗೆ ಭೇಟಿ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಸರಿಯಾಗಿ ವಿತರಣೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ರಿಪೋರ್ಟ್ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಹೇಳಿದೆ. ವೇರ್ ಆಸ್ 1500 crores ಆಫ್ ರುಪೀಸ್ ಸರ್ಕಾರಕ್ಕೆ ಬಹಳ ದಾನಿಗಳು, ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಅಜಿತ್ ಪ್ರೇಮ್ಜಿ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಕಳೆದ 30 ವರ್ಷದಿಂದ ಕೊಡ್ತಾ ಇದ್ದಾರೆ. ಅಂಥ ಒಂದು ಫೌಂಡೇಶನ್ ಈ ರೀತಿ ರಿಪೋರ್ಟನ್ನು ಕೊಟ್ಟಿರುವಾಗ ಇದನ್ನು ನಾವು ಸ್ವಲ್ಪ ಒಪ್ಕೋಬೇಕಾಗುತ್ತೆ ಅನ್ನುವಂಥದ್ದು ಅಷ್ಟೇ ನನ್ನ ಕಾಳಜಿ. ನಾನು ಏನೋ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಜಿತ್ ಪ್ರೇಮ್ಜಿ ಫೌಂಡೇಶನ್ನೇ ಹಿಂಗೆ ಹೇಳ್ತಾ ಇದೆ. ಭಾಳ ಕಾಳಜಿಯಿಂದ ಹೋಗಿ ಸರ್ವೆ ಮಾಡಿದ್ದಾರೆ. ಅದಕ್ಕೆ ಈ ಕ್ಲಸ್ಟರ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಶಾಲೆಗಳು, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಶಾಲೆಗಳು, ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಈಗ ಮೊಟ್ಟೆ ಬೇಡ ಅಂತ ಹೇಳಿದರೆ ಬಾಳೆಹಣ್ಣು ಕೊಡಿ ಅಂತ ಯಾರು ತಗೊಳ್ತಾ ಇದ್ದಾರೆ ಬಾಳೆಹಣ್ಣು. ಹಂಗಾದ್ರೆ ರೇಟ್ ಎಷ್ಟು? ಫಾರ್ ಎಕ್ಸಾಂಪಲ್ 2 ರೂಪಾಯಿ ಬಾಳೆಹಣ್ಣಿನ ರೇಟ್ ಇರ್ಬೋದು, 7 ರೂಪಾಯಿ ಮೊಟ್ಟೆ ರೇಟ್ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ನಾವು ಖರೀದಿ ಮಾಡೋದ್ರಿಂದ ಇನ್ನೂ ರೇಟ್ ಕಡಿಮೆ ಆಗುತ್ತೆ. ಆ ಹಣ ಎಲ್ಲೋಗುತ್ತೆ? ಇದು ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ. ಯಾರು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ?
ಅದು ಅಧಿಕಾರಿಗಳು, ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಂಡಿದ್ರೆ ಹೇಳಿ, ಮತ್ತು ಎಷ್ಟು ಹಣ ಉಳಿತಾಯ ಆಗತ್ತೆ ಇದರಿಂದ, ಅದರ ಲೆಕ್ಕವನ್ನ ಕೊಡಿ. ಮಾನ್ಯ ಸಭಾಧ್ಯಕ್ಷ, ಇದು ಸಂಪೂರ್ಣವಾಗಿ SDMC ಅವರಿಗೆ ದುಡ್ಡು ಹೋಗೋದ್ರಿಂದ ಅವರೇ ನಿರ್ವಹಣೆ ಮಾಡ್ತಾರೆ. ಯಾವುದೇ ಅಧಿಕಾರಿಗಳು ಹೋಗಿ ಮೊಟ್ಟೆ ಕೊಡ್ತಕ್ಕಂಥ ಪದ್ಧತಿ ಯಾವುದೂ ಇಲ್ಲ. ಅವ್ರು ಏನಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ, ಕೆಲವು ಕಡೆಗೆ ಮೊಟ್ಟೆ ಕೊಡ್ತಾರೆ, ಕೆಲವು ಕಡೆಗೆ ಬಾಳೆಹಣ್ಣು ಕೊಡ್ತಾರೆ, ಅವ್ರವ್ರದ್ದೇ ಆಗಿರ್ತಕ್ಕಂಥ ಚಿಂತನೆ ಮಾಡ್ಕೊಂಡಿದ್ದಾರೆ. ಆ ರಿಪೋರ್ಟ್ ಮೇಲೆನೆ ಇವಾಗ ನಾವು ಒಂದು ಸ್ಟ್ಯಾಂಡರ್ಡ್ ಅವ್ರಿಗೆ ದುಡ್ಡು ಎಲ್ಲಿ ಉಳಿತದೆ ಅಂತ ಕೇಳ್ತಾ, ಅದು ಕೇಳ್ಬಿಡಿ. ದುಡ್ಡು ಈಗ ತತ್ತಿಗೆ 7 ರೂಪಾಯಿ, ಬಾಳೆಹಣ್ಣಿಗೆ 2 ರೂಪಾಯಿ. ಬಾಳೆಹಣ್ಣು ಅಲ್ಲ ಕೇಳಿ, ಅವ್ರು ಹೇಳುದು ಆ ದುಡ್ಡು ಎಲ್ಲಿ ಉಳಿತದೆ ಅಂತ ಕೇಳ್ತಾರೆ, ಅದನ್ನು ಹೇಳ್ಬಿಡಿ. ಎಲ್ಲೂ ಉಳಿಯೋದಿಲ್ಲ. ಏನಾದ್ರು ಉಳಿದ್ರೇನೋ ಅದು SDMC ಅವರ ಅಕೌಂಟಲ್ಲೇ ಇರ್ತದೆ. ಆದರೆ 2 ರೂಪಾಯಿ ಬಾಳೆಹಣ್ಣು ಸಿಗೋದಿಲ್ಲ. ಅದನ್ನ ಅಷ್ಟೊಂದು ಹೋಲಿಕೆ ಅಲ್ಲ. ಬಾಳೆಹಣ್ಣು ಮೊಟ್ಟೆ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಒಂದು 50 ಪೈಸಾ ಹೆಚ್ಚು ಕಮ್ಮಿ ಆಗ್ತದೆ. ಅದು SDMC ಅವರೇ. ಸಚಿವರೇ ತಮಗೆ ಮಾಹಿತಿ ಎಷ್ಟು ಮೊಟ್ಟೆ ರೇಟು 7 ರೂಪಾಯಿಗಿಂತ ಇನ್ನೂ ಕಡಿಮೆ ಸಿಗ್ಬೋದೇನೋ. 7 ರೂಪಾಯಿ ಅಂತ ಇಟ್ಕೊಳ್ಳಿ, 7 ರೂಪಾಯಿ ಅಥವಾ 6 ರೂಪಾಯಿ 5 ರೂಪಾಯಿ ಬಾಳೆಹಣ್ಣಿನ ರೇಟ್ ಇದೆ ಅಂತ ನಾನು ಒಪ್ಪಲ್ಲ, ಯಾರು ಒಪ್ಪಲ್ಲ. 5 ರೂಪಾಯಿ ಅದು ದುಡ್ಡು ಎಷ್ಟೇ ಉಳಿಲಿ, ಆ ದುಡ್ಡು ಎಲ್ಲಿರ್ತದೆ ಅಂತ ಹೇಳ್ಬಿಡಿ. ಇಲ್ಲ, ಯಾರು ಡಿಫರೆನ್ಸ್ ಅಮೌಂಟ್ ಏನಾದ್ರು ಇದ್ರೂ ಅದು SDMC ಅಲ್ಲೇ ಇರ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.